ಬಿಜೆಪಿ ಕಾಂಗ್ರೆಸ್ ಜಾಹೀರಾತು ಜಟಾಪಟಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ಕೊಂಬರೋಣ. ಬಿಜೆಪಿ ಕಾಂಗ್ರೆಸ್ ಜಾಹೀರಾತು ಜಟಾಪಟಿ ತಾರಕಕ್ಕೆ ಏರಿದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಚುನಾವಣೆ ಈ ಮಟ್ಟಕ್ಕೆ ಹೋಗಬಾರದು. ಈವರೆಗೆ ಪರಸ್ಪರ ದ್ವೇಷ ಮಾಡಿದ್ದನ್ನ ನೋಡಿರಲಿಲ್ಲ. ಮೋದಿ ಧರ್ಮ ಆಧಾರದ ಮೇಲೆ ಮಾತನಾಡ್ತಾ ಇದ್ದಾರೆ. ಮತಕ್ಕಾಗಿ ದ್ವೇಷ ಭಾಷಣ ಮಾಡೋದು ಸರಿಯಲ್ಲ. ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಜಾಹೀರಾತು ಜಟಾಪಟಿ ಸಾಕಷ್ಟು ತಾರಕಕ್ಕೆ ಏರಿದೆ. ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಚುನಾವಣೆ ಈ ಮಟ್ಟಕ್ಕೆ ಇಳಿಯಬಾರದು. ಈವರೆಗೆ ಯಾವುದೇ ರೀತಿಯ ಒಂದು ದ್ವೇಷವನ್ನ ಮಾಡಿದ್ದನ್ನ ನಾನು ನೋಡಿರಲಿಲ್ಲ. ಮೋದಿ ಅವರು ಧರ್ಮ ಹಾಗೆ ಆಧಾರದ ಮೇಲೆ ಮಾತನಾಡ್ತಾ ಇರೋದು. ಮತಕ್ಕಾಗಿ ಯಾವುದೇ ದ್ವೇಷ ಭಾಷಣ ಮಾಡೋದು ಸರಿ ಅಲ್ಲ ಅನ್ನುವಂತಹ ಮಾತನ್ನ ಪರಮೇಶ್ವರ್ ಅವರು ಹೇಳ್ತಾರೆ. ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಲೋಕಸಭಾ ಚುನಾವಣೆ ಪ್ರಚಾರ ಕಣದಲ್ಲಿ ಸಾಕಷ್ಟು ದೋಷಾರೋಪಣೆಗಳು ರಂಗೇರ್ತಾ ಇರುವಂತಹದ್ದು. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಚೊಂಬು ಹಾಗೂ ಚಿಪ್ಪು ಫೈಟ್ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಹಾಗೂ ಮೊನ್ನೆ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಚೊಂಬು ನೀಡಿದೆ ಅಂತ ಕಾಂಗ್ರೆಸ್ ಒಂದು ಲೇವಡಿಯನ್ನ ಮಾಡಿರುತ್ತೆ. ಸಾಕಷ್ಟು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಚೊಂಬಿಗೆ ಇದೀಗ ಬಿಜೆಪಿ ಪ್ರತ್ಯುತ್ತರವಾಗಿ ಚಿಪ್ ಕೌಂಟರ್ ಅನ್ನ ಕೊಟ್ಟಿದೆ. ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿರುವ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಹಲವು ಕಾರಣಗಳನ್ನ ಕೊಡ್ತಾ ಇದೆ. ಒಟ್ಟಾರೆ ಕಾಂಗ್ರೆಸ್ ಆಡಳಿತದಲ್ಲಿ ಕರ್ನಾಟಕ ಜನರ ಕೈಗೆ ಚಿಪ್ಪು ಸಿಕ್ಕಿದೆ ಅಂತ ಒಂದು ತಮಾಷೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಬರದಿಂದ ತತ್ತರಿಸಿದ ರೈತರಿಗೆ ಚಿಪ್ಪು ಕೊಟ್ಟ ಕಾಂಗ್ರೆಸ್ ಅನ್ನುವಂತೆ ಲೇವಡಿ ಕೂಡ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಆಟೋ ಇರ್ಬೋದು, ಟ್ಯಾಕ್ಸಿ ಚಾಲಕರ ಕೈಗೂ ಕೂಡ ಇದೇ ಅವಸ್ಥೆ ಆಗಿರುವಂತದ್ದು. ದಲಿತರ ಕೈಗೆ 11,000 ಕೋಟಿ ಚಿಪ್ ಅನ್ನ ಕೊಟ್ಟಿದೆ ಅಂತ ಹೇಳ್ತಾ ಇದೆ. ಕಾವೇರಿ ನೀರನ್ನ ಕೂಡ ಬೆಂಗಳೂರು ಜನತೆಗೆ ಇಲ್ಲವಾಗಿಸಿದ್ದ, ಹೀಗೆ ಹಲವಾರು ವಿಚಾರಗಳನ್ನ ತೆಗೆದುಕೊಂಡು ಈಗ ಬಿಜೆಪಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ನ ಜಾಹೀರಾತು ತಂತ್ರಕ್ಕೆ ಬಿಜೆಪಿಯಿಂದ ಪೋಸ್ಟರ್ ವಾರ್ ಇದೀಗ ಶುರುವಾಗಿದೆ. ಒಟ್ಟಾರೆ ಎಸ್ಸಿಪಿ ಟಿಎಸ್ಪಿ ಹಣ ಕೂಡ ದುರುಪಯೋಗವನ್ನ ಮಾಡಿಕೊಂಡಿದ್ರು. ಆಟೋ ಪ್ರಯಾಣಿಕರು ಆಟೋದಲ್ಲಿ ಪ್ರಯಾಣಿಸ್ತಾ ಇದ್ದಾಗ ಕುಕ್ಕರ್ ಬ್ಲಾಸ್ಟ್ ಆಗಿರುವಂತಹ ವಿಚಾರ ಇರಬಹುದು. ಹಾಗೇನೆ ಕೆಜೆ ಹಳ್ಳಿ ಡಿಜೆ ಹಳ್ಳಿ ಗಲಭೆಕೋರರ ವಿರುದ್ಧ ನಡೆದಂತಹ ಒಂದು ಘಟನೆ ಇರಬಹುದು. ಕಾವೇರಿ ನೀರು ಬೇರೆ ರಾಜ್ಯಕ್ಕೆ ಹರಿಸಿದಂತಹ ಸಂದರ್ಭ ಇರಬಹುದು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರುವಂತಹ ಸಂದರ್ಭ ಇರಬಹುದು. ಹಾಗೇನೆ ಕಾಲೇಜಿಗೆ ಹೋಗ್ತಾ ಇರುವಂತಹ ಹೆಣ್ಣು ಮಕ್ಕಳು ಇದೀಗ ಲವ್ ಜಿಹಾದ್ಗೆ ಗುರಿಯಾಗ್ತಾ ಇರುವಂತದ್ದು. ಹೋಟೆಲ್ನಲ್ಲಿ ಟೀ ಕುಡಿಯಲು ಹೋದಾಗ ಬಾಂಬ್ ಬ್ಲಾಸ್ಟ್ ಕೂಡ ಆಗಿರುವಂತಹ ಸಂದರ್ಭ. ಇವೆಲ್ಲವನ್ನ ನೋಡುವಾಗ ಕಾಂಗ್ರೆಸ್ನ ವೈಫಲ್ಯವನ್ನ ಎತ್ತಿ ತೋರಿಸ್ತಾ ಇದೆ. ಒಟ್ಟಾರೆ ಹಲವು ಪ್ರಶ್ನೆಗಳು ಬಿಜೆಪಿ ಈಗ ಎತ್ತಿ ತೋರಿಸ್ತಾ ಇದೆ. ದೇಶದ ಭದ್ರತೆಗಾಗಿ ಬಿಜೆಪಿಗೆ ಬೆಂಬಲವನ್ನ ಮಾಡಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಜೊತೆಗೆ ಕಾಂಗ್ರೆಸ್ ಅಧಿಕಾರದಿಂದ ಹಿಂದೂಗಳಿಗೆ ಯಾವ ರೀತಿಯ ಅಪಾಯವನ್ನ ನಾವು ಕಾಣ್ತಾ ಇದ್ದೀವಿ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಎತ್ತಿ ತೋರಿಸ್ತಾ ಇರುವಂತದ್ದು. ಬಿಜೆಪಿ ಕಾಂಗ್ರೆಸ್ ಜಾಹೀರಾತು ವಾರ್ ವಿಚಾರದಲ್ಲಿ ಹೇಳಿಕೆ ನೀಡಿರುವ ಗೃಹ ಸಚಿವ ಪರಮೇಶ್ವರ್ ಚುನಾವಣೆ ಅನ್ನೋದು ಯಾವತ್ತೂ ಈ ಮಟ್ಟಕ್ಕೆ ಇಳಿಬಾರದು ಅಂತ ಹೇಳ್ತಾರೆ.
ನಾವು ಇಲ್ಲಿಯವರೆಗೆ ಪರಸ್ಪರ ದ್ವೇಷ ಮಾಡೋದನ್ನ ನೋಡಿರಲಿಲ್ಲ. ಪ್ರಧಾನಮಂತ್ರಿಗಳೇ ಧರ್ಮದ ಆಧಾರದ ಮೇಲೆ ಮಾತನಾಡ್ತಾ ಇದ್ದಾರೆ. ಒಂದು ದೇಶದ ಪ್ರಧಾನಿ ಈ ರೀತಿ ಮಾತನಾಡುವುದನ್ನ ನೋಡಿರಲಿಲ್ಲ ಅನ್ನುವಂತಹ ಮಾತನ್ನ ಇವರು ಹೇಳ್ತಾರೆ. ಮತಕ್ಕಾಗಿ ಈ ರೀತಿ ದ್ವೇಷ ಭಾಷಣ ಮಾತನಾಡಿರೋದು ಸರಿಯಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ.